ಹೆಣ್ಣಾನೆಗೂ ಚಿಕ್ಕದಂತ ಇರ್ತದೆ. ಚಿಕ್ಕದಂತ ಹಾಯ್, ನಾನು ಅರ್ಪಿತಾ. ಇವತ್ತು ನಾನು ನಿಮಗೆ ನಾವು ಹೋದಂಥ ಊಟಿ ಟ್ರಿಪ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಹೇಳ್ತೀನಿ. ಸೊ ಈ ಊಟಿ ಮೈಸೂರಿಂದ 100 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ಅಲ್ಲಿಗೆ ಹೋಗೋದಕ್ಕೆ 100 ಕಿಲೋಮೀಟರ್ಸ್ ಆದರೂ ನಿಮಗೆ ಒಂದು 2.5 hours ಬೇಕು, ಯಾಕಂದರೆ ಅದು ಕರ್ವ್ ಎಲ್ಲ ಇದೆ. ಬಟ್ ಹೋಗೋವಂಥ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಫಸ್ಟು ನೀವು ಬಂಡೀಪುರ ಫಾರೆಸ್ಟ್ ಮೂಲಕ ಹೋಗ್ತೀರಾ, ಆಮೇಲೆ ಮಧುಮಲೈ ಫಾರೆಸ್ಟ್ ಅಂತ ಸಿಗುತ್ತೆ. ಸೊ ಈ ಮಧುಮಲೈ ಫಾರೆಸ್ಟಲ್ಲಿ ಹೋಗುವಾಗಂತೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಸ್ಲೋ ಆಗಿ ಹೋಗಬೇಕು ನೀವು ವೆಹಿಕಲಲ್ಲಿ ಹೋಗೋದಾದರೆ. ಸೊ ಅಕ್ಕಪಕ್ಕದಲ್ಲಿ ನೀವು ಹೀಗೆ ನೋಡ್ತಾ ಇದ್ರೆ ಅಲ್ಲಿ ಕೆಲವೊಂದು ಆನೆಗಳು ಸಿಗುತ್ತೆ, ಚೆನ್ನಾಗಿರುತ್ತೆ. ಒಂಥರ ಆನೆಗಳು, ತುಂಬ ಆನೆಗಳು ಸಿಗುತ್ತೆ ಹೋಗಬೇಕಾದ್ರೆ. ಹಿಂಗೆ ಗಮನಿಸ್ತಾ ಇದ್ದರೆ ನೀವು ಹೋಗೋದಾದರೆ ಸ್ವಲ್ಪ ಬೇಗ ಹೊರಡಿ. ಅಂದರೆ 6 o'clock ಆದಮೇಲೆ ಅಲ್ಲಿ ಒಳಗಡೆ ಬಿಡೋದು ಅನಿಸುತ್ತೆ, ಅದಕ್ಕಿಂತ ಮುಂಚೆ ಬಿಡೋದಿಲ್ಲ, ಯಾಕಂದರೆ ಅದು ಫಾರೆಸ್ಟ್ ಏರಿಯಾ ಅಲ್ವಾ. ಸೊ ಹಾಗಾಗಿ ಬಿಡೋಲ್ಲ. ಮತ್ತು ಈವ್ನಿಂಗು ಅಷ್ಟೇ 6 o'clock ನಂತರ ಆ ಕಡೆಯಿಂದ ವಾಪಸ್ ಬರೋದಕ್ಕೆ ಬಿಡೋದಿಲ್ಲ. ಸೊ ನೀವು ಪ್ಲ್ಯಾನ್ ಮಾಡಿಕೊಂಡು ಒಂದು 2 days ಟ್ರಿಪ್ ಹಾಕ್ಕೊಂಡ್ರೆ ಊಟಿ ಟ್ರಿಪ್ಪು ಚೆನ್ನಾಗಿರುತ್ತೆ. ಸೊ ಮೊದಲೇ ರೂಮೆಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಅಲ್ಲಿ ಇವಾಗ ಅಂದರೆ ಈಗ ಇಲ್ಲಿ ಇಷ್ಟು ಸೆಕೆ ಇದೆ ಅಲ್ಲ, ಸೊ ನೀವು ಅಲ್ಲಿ ಹೋದರೆ ಒಂದು 6-7 ಡಿಗ್ರಿ ಅಷ್ಟಿರುತ್ತೆ, ಚೆನ್ನಾಗಿರುತ್ತೆ. ಕೂಲಾಗಿ ಎಲ್ಲಿ ಯಾವುದೇ ರೂಮ್ಗಳಲ್ಲಿ ಅಥವಾ ಹೋಟೆಲ್ಗಳಲ್ಲೆಲ್ಲ ಹೋದರೆ AC ಫ್ಯಾನು ಏನೂ ಇಲ್ಲ, ಯಾವಾಗಲೂ ಅಲ್ಲಿ ಕೂಲಾಗೇ ಇರುತ್ತೆ. ನೀವು ಚಳಿಗಾಲದಲ್ಲಿ ಹೋದ್ರಂತೂ ಇನ್ನೂ ತುಂಬಾ ಚಳಿ ಇರುತ್ತೆ. 1 degree ಏನೋ ಇತ್ತಂತೆ ಈ ಸರ್ತಿ. ಸೊ ಆವಾಗ ನೀವು ಚಳಿಗಾಲದಲ್ಲಿ ಹೋದರೆ ನಿಮಗೆ ರೂಮ್ ಹೀಟರ್ಸ್ ಬೇಕಾಗುತ್ತೆ, ಅಷ್ಟು ಚಳಿ ಇರುತ್ತೆ. ಬಟ್ ಇವಾಗ ಹೋದರೆ ಚೆನ್ನಾಗಿರುತ್ತೆ. ಸೊ ಅಲ್ಲಿ ನೀವು ಊಟಿಯಲ್ಲಿ ಕೆಲವೊಂದು ನೋಡಬೇಕಾಗಿರೋವಂಥ ಪ್ಲೇಸಸ್ ಅಂತ ಹೇಳಿದ್ರೆ ಬಟಾನಿಕಲ್ ಗಾರ್ಡನ್ ಇದೆ, ಮತ್ತು ರೋಸ್ ಗಾರ್ಡನ್ ಇದೆ, ಮತ್ತು ಇನ್ನೊಂದು ಥ್ರೆಡ್ ಗಾರ್ಡನ್ ಅಂತ ಯಾವುದೋ ಇದೆ, ಬಟ್ ನಮಗದು ನೋಡೋಕ್ಕಾಗಲಿಲ್ಲ. ಅದು ಬಿಟ್ಟರೆ ಊಟಿ ಲೇಕ್ ಇದೆ, ಊಟಿ ಲೇಕ್ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಪೈಕರ ಫಾಲ್ಸು, ಅದು ತುಂಬ ಚೆನ್ನಾಗಿದೆ ಪ್ಲೇಸು. ಮತ್ತು ಪೈನ್ ಫಾರೆಸ್ಟ್ ಅಂತ ಒಂದು ಪ್ಲೇಸ್ ಬರುತ್ತೆ, ಅದು ಚೆನ್ನಾಗಿದೆ. ಅಲ್ಲಿ ನಿಮಗೆ ಕುದುರೆ ಸವಾರಿ ಎಲ್ಲ ಇರುತ್ತೆ. ಆಮೇಲೆ ಟೀ ಫ್ಯಾಕ್ಟ್ರಿ, ಸೊ ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ. ಟೀ ಫ್ಯಾಕ್ಟ್ರಿನೂ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅಲ್ಲಿ ಹೋದವ್ರಿಗೆಲ್ಲ ಒಂದೊಂದು ಗ್ಲಾಸ್ ಟೀ, ಚಿಕ್ಕ ಗ್ಲಾಸ್ ಫ್ರೀಯಾಗಿ ಕೊಡ್ತಾರೆ. ಬಟ್ ಅದು ಚೆನ್ನಾಗಿರಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ ಅಲ್ಲಿ. ಮತ್ತು ಕೆಲವೊಂದು ಮಕ್ಕಳಿಗೆ ಗೇಮಿಂಗ್ ಝೋನ್ಸ್ ಇದೆ. ಸೊ ಆ ಗೇಮಿಂಗ್ ಝೋನ್ಸಲ್ಲೂ ಮಕ್ಕಳೆಲ್ಲ ಇದ್ದರೆ ಎಂಜಾಯ್ ಮಾಡ್ತಾರೆ. ಸೊ ನಾವು ಹೋದಾಗ ಅಂದರೆ ಕಾಸ್ಟ್ಲಿ, ಸೊ ನಾವ್ಯಾರು ಟ್ರೈ ಮಾಡಲಿಲ್ಲ. ನನ್ನ ಮಗಳು ಜಿಪ್ ಲೈನಲ್ಲಿ ಹೋಗ್ತೀನಿ ಅಂತ ಹೇಳಿದ್ಲು, ಬಟ್ ಅವಳದು ಹೈಟು ಸ್ವಲ್ಪ ಕಡಿಮೆ ಆಯಿತು. ಸೊ ಇಷ್ಟು ಹೈಟ್ ಇರಬೇಕು ಅಂತ ಇರುತ್ತೆ, ವೆಯ್ಟು ಅಷ್ಟೇ. ದೊಡ್ಡವರಿಗೆ ಇಷ್ಟು ವೆಯ್ಟು ಇಷ್ಟು ಹೈಟ್ ಅಂತ ಇರಬೇಕಂತಿರುತ್ತೆ ಒಂದೊಂದು ಗೇಮಿಗೂ. ಸೊ ಅದು ಕರೆಕ್ಟಾಗಿದ್ದರೆ ಅವರು ನಿಮಗೆ ಗೇಮ್ಸ್ಗೆ ಅಲೋ ಮಾಡ್ತಾರೆ. ಆಮೇಲೆ ಸೊ ಇನ್ನೊಂದು ವ್ಯಾಕ್ಸ್ ಮ್ಯೂಸಿಯಮ್ ಅಂತ ಇದೆ. ನಾವು ವ್ಯಾಕ್ಸ್ ಮ್ಯೂಸಿಯಮ್ಗೂ ಹೋಗಲಿಲ್ಲ. ನಾವು ಫಸ್ಟ್ ಡೇ ಹೋದಾಗ ಏನು ಮಾಡಿದ್ವಿ ಅಂದರೆ ಫಸ್ಟ್ ಬಟಾನಿಕಲ್ ಗಾರ್ಡನ್ ಮತ್ತು ರೋಸ್ ಗಾರ್ಡನಿಗೆ ಹೋದ್ವಿ. ಸೊ ಇದು ಅಂದರೆ ಚೆನ್ನಾಗಿದೆ, ಬಟ್ ಅಲ್ಲಿ ತುಂಬ ಟೈಮ್ ತೊಗೊಳುತ್ತೆ. ಬಟಾನಿಕಲ್ ಗಾರ್ಡನಿಗೆ ಹೋದರೆ ಒಂದು 3 hours ಅಂತೂ ಬೇಕು ಅಲ್ಲಿ ತಿರ್ಗೋದಕ್ಕೆ. ಮತ್ತು ರೋಸ್ ಗಾರ್ಡನು ಅಷ್ಟೇ, ತುಂಬ ದೊಡ್ಡದು ರೋಸ್ ಗಾರ್ಡನು. ಸೊ ಅದನ್ನೇ ತಿರ್ಗೋದಕ್ಕೆ ನಿಮಗೆ ಒಂದು 2-3 hours ಬೇಕಾಗತ್ತೆ. ಸೊ ಹಾಗಾಗಿ ಹೋಗೋದಿದ್ರೆ ಬಟಾನಿಕಲ್ ಗಾರ್ಡನ್ ಮತ್ತು ರೋಸ್ ಗಾರ್ಡನ್ನ ಲಾಸ್ಟಲ್ಲಿ ಇಟ್ಕೊಳ್ಳಿ, ಅಥವಾ ನೀವು ಬೆಳಗ್ಗೆ ಬೇಗ ಹೋದರೆ ಕವರ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಗೆ ಅಲ್ಲೇ ಟೈಮ್ ತಿಂದುಬಿಡುತ್ತೆ. ಮತ್ತು 6 o'clock ನಂತರ ನಿಮಗೆ ಊಟಿಯಲ್ಲಿ ನೋಡೋದಕ್ಕೆ ಏನೂ ಸಿಗೋದಿಲ್ಲ, ಎಲ್ಲನೂ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಸೊ 6 o'clock ಆದಮೇಲೆ ನೀವು ರೂಮಿಗೆ ಬಂದು ಕೂತ್ಕೋಬೇಕಾಗತ್ತೆ. ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಅಥವಾ ಬೇರೆ ಕಡೆ ಎಲ್ಲ ಹೋದರೆ 8-9 ಗಂಟೆ ತನಕ ಎಲ್ಲ ನಾವು ತಿರ್ಗ್ತೀವಲ್ವ. ಸೊ ಆ ಥರ ತಿರ್ಗೋಕ್ಕಾಗಲ್ಲ ಅಲ್ಲಿ. ಏನು ತಿರುಗಬೇಕು ಅಂದರೆ ಅದೇ ಹೋಟೆಲ್ಸು ಅಥವಾ ಊಟ ತಿಂಡಿಗೆಲ್ಲ ತಿರುಗಬೇಕಷ್ಟೇ. ಬಟ್ ಈ ಥರ ಪ್ಲೇಸಸ್ ಯಾವುದು ವಿಸಿಟ್ ಮಾಡೋಕ್ಕೆ ನಿಮಗೆ ಆಗೋದಿಲ್ಲ. ಮತ್ತು ಊಟಿಗೆ ಹೋಗೋರು ಟಾಯ್ ಟ್ರೈನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ, ಚೆನ್ನಾಗಿರುತ್ತಂತೆ. ಅದು IRCTC ಅಕೌಂಟಿಗೆ ಹೋಗಿ ಅಲ್ಲಿ ಬುಕ್ ಮಾಡ್ಕೋಬೋದು. ನಾವು ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ನಮಗೆ IRCTCಯಲ್ಲಿ ಸಿಗಲಿಲ್ಲ ಟಿಕೆಟು. ಮತ್ತು ಅಲ್ಲೇ ಕೂಡ ಅದು ಇರೋದೇ 3 ಬೋಗಿ. ಸೊ 2 ಬೋಗಿ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ, ಇನ್ನೊಂದು ಬೋಗಿ ನಮಗೆ ಅಲ್ಲೇ ಹೋಗಿ ಬುಕ್ ಮಾಡ್ಕೊಳ್ಬೋದು ನಾವು. ಬಟ್ ನಾವು ಹೋದ್ವಿ ಬುಕ್ ಮಾಡ್ಕೊಳ್ಳೋಣ ಅಂತ ಒಂದು 6 o'clockಗೆ. ಬಟ್ ಆಲ್ರೆಡಿ 4 ಗಂಟೆಗೆ ಎದ್ದು ಎಲ್ಲರೂ ಬಂದು ಅಲ್ಲಿ ಚಾಪೆ ಹಾಕ್ಕೊಂಡು ಮಲ್ಕೊಂಬಿಟ್ಟಿದ್ರು. ಸೊ ಅಷ್ಟು ಕ್ಯೂ ಇರುತ್ತಲ್ಲಿ, ಅಂದರೆ ಹೋಗಬೇಕು ಅಂತ ಹೇಳಿ.
ಅಂದರೆ ಅವ್ರು ಕೊಡೋದು 9 ಗಂಟೆ ಮೇಲೇ ಟಿಕೆಟು, ಬಟ್ ಜನ ಅಷ್ಟು ಬೇಗ ಬಂದು ಕ್ಯೂವಲ್ಲಿ ನಿಂತಿರ್ತಾರೆ ಟಿಕೆಟ್ ತೊಗೊಳೋದಕ್ಕೋಸ್ಕರ. ಸೊ ನಮ್ಗೆ ಅದು ಕೂಡ ಅಲ್ಲೇನೂ ಕೂಡ ಸಿಗಲಿಲ್ಲ. ಬಟ್ ಚೆನ್ನಾಗಿದೆಯಂತೆ ಇದು ಚಯ್ಯ 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 ಶಾರುಖ್ ಖಾನ್ದು ಒಂದು ಸಾಂಗ್ ಇದೆಯಲ್ಲ, ಅದು ಅಲ್ಲೇ ತೆಗ್ದಿರೋದಂತೆ. ಸೊ ಆ ಬೆಟ್ಟದ ಮೇಲೆ ಹೋಗುವಂಥ, ಕಾಡಿನ ಮೇಲೆ ಹೋಗುವಂಥದ್ದು ಟ್ರೈನಲ್ಲಿ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ನಮಗೆ ಆಗಲಿಲ್ಲ. ಯಾರಾದರೂ ಇವಾಗ ಪ್ಲ್ಯಾನ್ ಮಾಡ್ಕೊಂಡು ಹೋಗೋರಿದ್ರೆ ಅದು ಟಾಯ್ ಟ್ರೈನ್ ಬುಕ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಕೆಲವೊಂದು ನಮ್ಮದು ಫೋಟೋಸ್ ಮತ್ತು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ನಾವು ಹೋಗ್ತಾ ಇರಬೇಕಾದ್ರೆ ಮಧುಮಲೈ ಫಾರೆಸ್ಟಿನ ಒಂದು ವ್ಯೂಸು. ಸೊ ಹೋಗ್ತಾ ನಮಗೊಂದಿಷ್ಟು ಜಿಂಕೆಗಳ ಗುಂಪು ಸಿಕ್ತು. ಅಂದರೆ ಅಲ್ಲಿ ನಿಧಾನಕ್ಕೆ ಹೋಗಬೇಕು, ಅಲ್ಲೆಲ್ಲೂ ಗಾಡಿಯನ್ನು ನಿಲ್ಲಿಸೋದಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಗಾಡಿಯನ್ನು ನಿಲ್ಲಿಸ್ತು ಅಂತ ಅಂದರೆ ಮತ್ತು ಫೈನ್ ಹಾಕ್ತಾರೆ. ಸೊ ಹಾಗಾಗಿ ಮೂವ್ ಆಗ್ತಾನೆ ಇರಬೇಕು. ಸೊ ನಾವು ಹಾಗೆ ಸ್ವಲ್ಪ ಸ್ಲೋ ಮಾಡಿಕೊಂಡು ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತೊಗೊತಾ ಇದ್ವಿ. ನೋಡಿ ಇಲ್ಲಿ ಆನೆ ಮತ್ತು ಅದ್ರ ಜೊತೆಗೆ ಒಂದು ಮರಿ ಆನೆ ಕೂಡ ಇದೆ ಅಲ್ಲಿ. ಅಂದರೆ ತುಂಬ ದೂರದಲ್ಲಿ ಇರುತ್ತೆ. ನನ್ನ ಮಗಳಂತೂ ಆ ಕಡೆ ಈ ಕಡೆ ನೋಡ್ತಾ, ಅಮ್ಮ ಅಲ್ಲಿ ನೋಡು ಆನೆ, ಇಲ್ಲಿ ನೋಡು ಆನೆ ಅಂತ ಕೆಲವೊಂದು ಆನೆಗಳನ್ನ ಅವಳೇ ತೋರಿಸ್ತಾ ಇದ್ಲು. ಅಂದರೆ ಮರಗಳ ಮಧ್ಯದಲ್ಲಿ ನಮಗೆ ಆನೆಗಳು ಕೆಲವೊಂದು ಸತಿ ಕಾಣೋದಿಲ್ಲ. ಸೊ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಷ್ಟೇ ನಮಗೆ ಕಾಣಿಸುತ್ತೆ. ಇದು ಬಟಾನಿಕಲ್ ಗಾರ್ಡನ್ನು. ನಾವು ಊಟಿಗೆ ಹೋದ ತಕ್ಷಣ ಫಸ್ಟು ಹೋಗಿದ್ದೆ ಬಟಾನಿಕಲ್ ಗಾರ್ಡನ್ನು. ಬಟಾನಿಕಲ್ ಗಾರ್ಡನ್ನು ಚೆನ್ನಾಗಿದೆ, ಬಟ್ ತುಂಬ ಟೈಮ್ ತೊಗೊಳುತ್ತೆ ಸುತ್ತಕ್ಕೆ ಮಾತ್ರ. ಒಂದು 3 hours ಅಲ್ಲೇ ಟೈಮ್ ಹೊರಟೋಗ್ಬಿಡುತ್ತೆ. ಸ್ವಲ್ಪ ಮೇಲೆ 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 ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇದೆ ಅಲ್ವಾ, ಸ್ವಲ್ಪ ಸುಸ್ತಾಗುತ್ತೆ ಇದು ಮೇಲೆ ಹತ್ತುವಾಗ. ಚೆನ್ನಾಗಿದೆ, ಬಟ್ ನನಗೆ ಬಟಾನಿಕಲ್ ಗಾರ್ಡನ್ನು ಇಷ್ಟ ಆಯಿತು. ಬಟ್ ಆಮೇಲೆ ಅನಿಸ್ತು, ಅಯ್ಯೋ ಬಟಾನಿಕಲ್ ಗಾರ್ಡನ್ ಲಾಸ್ಟಲ್ಲಿ ಇಟ್ಕೊಳ್ಬೋದಿತ್ತು, ಬೇರೆ ಎಲ್ಲ ಸ್ವಲ್ಪ ಪ್ಲೇಸಸ್ ಕವರ್ ಮಾಡ್ಕೋಬೋದಿತ್ತು ಅಂತ. ಊಟಿಯಲ್ಲಿ ಒಂದು ಪ್ರಾಬ್ಲಮ್ ಅಂದರೆ ರೋಡು ತುಂಬ ಚಿಕ್ಕದು, ಮತ್ತು ಕಾರ್ ಪಾರ್ಕಿಂಗು ಕೂಡ ತುಂಬಾ ಸಮಸ್ಯೆ ಆಗುತ್ತೆ. ಎಲ್ಲಿ ಹೋದರೂ ಕಾರ್ ಪಾರ್ಕಿಂಗ್ದೇ ದೊಡ್ಡ ರಗಳೆ. ಅಂದರೆ ಚಿಕ್ಕ ಚಿಕ್ಕ ರೋಡ್ ಅಲ್ವಾ, ಮತ್ತು ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿಗೆ ಹೋಗೋದಕ್ಕೆ ಜಾಗನೇ ಇಲ್ಲ ಅಲ್ಲಿ ಪಕ್ಕದಲ್ಲಿ, ಅಷ್ಟು ಚಿಕ್ಕ ಚಿಕ್ಕ ರೋಡ್ಗಳು. ಇದು ನಾವು ಹೋದಾಗ ಬಟಾನಿಕಲ್ ಗಾರ್ಡನಲ್ಲಿ ಫ್ಲವರ್ ಶೋ ಇತ್ತು. ಅಂದರೆ ಹಿಂದಿನ ದಿನ ಫ್ಲವರ್ ಶೋ ಆಗಿತ್ತು. ಅದು 155ನೇ ವರ್ಷದ ಫ್ಲವರ್ ಶೋ. ಅಂದರೆ 155 ಇಯರ್ಸಿಂದನೂ ಕೂಡ ಊಟಿಯಲ್ಲಿ ಫ್ಲವರ್ ಶೋ ಆಗುತ್ತೆ. ಸೊ ಸ್ವಲ್ಪ ದಿನ ಇರುತ್ತಲ್ವ ಫ್ಲವರ್ ಶೋಸ್, ಆವಾಗ ಅಲ್ಲಿ ತೆಗೆದಿರ್ತಕ್ಕಂಥ ಸ್ವಲ್ಪ ಫೋಟೋಸ. ಇದು ದೊಡ್ಡ ಅಲ್ಲ ರೋಸ್ ಗಾರ್ಡನ್ ಅನಿಸುತ್ತೆ, ಮೋಸ್ಟ್ಲಿ ರೋಸ್ ಗಾರ್ಡನ್ ಹೌದು. ಇದು ಅಷ್ಟೇ, ರೋಸ್ ಗಾರ್ಡನು ಅಷ್ಟೇ ತುಂಬಾ ಚೆನ್ನಾಗಿದೆ. ಇಲ್ಲಿ 3000 ಜಾತಿಯ ಗುಲಾಬಿ ಹೂಗಳ ಬೇರೆ ಬೇರೆ ತಳಿಗಳಿದೆಯಂತೆ. ಅಂದರೆ ಎಲ್ಲವೂ ಒಂದೇ ಜಾತಿ ಅಲ್ಲ, 3000 ಜಾತಿಯಷ್ಟು ಗುಲಾಬಿ ಹೂವಿನ ಗಿಡಗಳಿದ್ದಾವೆ ಇಲ್ಲಿ. ನೋಡಿ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿರೋ ಗುಲಾಬಿ ಅಂತ. ಇದು ಅಷ್ಟೇ ತುಂಬ ದೊಡ್ಡದು ಇದು. ಬಟ್ ರೋಸ್ ಗಾರ್ಡನು ಕೂಡ, ಇದು ಕೂಡ ತುಂಬ ಟೈಮ್ ತೊಗೊಳುತ್ತೆ ನಿಮಗೆ ತಿರ್ಗೋದಕ್ಕೆ. ಮತ್ತು ನೀವು ಹಾಗೆ ಹೊರಗಡೆ ಬಂದರೆ ಇಲ್ಲಿ ಕೆಲವೊಂದು ಅಂದರೆ ಗುಲಾಬಿ ಹೂವಿನ ಗಿಡಗಳು ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಗಿಡಗಳನ್ನ ಮಾರ್ತಾ ಇರ್ತಾರೆ. ನೀವು ಬೇಕಂದರೆ ಮನೆಗೆ ತೊಗೊಂಡು ಬರ್ಬೋದು, ಅದನ್ನು ಪೇ ಮಾಡಿ. ನಾನೇನು ತೊಗೊಳಕ್ಕೆ ಹೋಗಲಿಲ್ಲ, ಸೊ ನನಗೆ ಅದ್ರ ರೇಟೆಲ್ಲ ಎಷ್ಟು ಅಂತ ಗೊತ್ತಿಲ್ಲ. ನಾವು ಸುಮ್ಮನೆ ರೋಸ್ ಗಾರ್ಡನ್ ಫುಲ್ ನೋಡಿಕೊಂಡು ಬಂದ್ವಿ. ಎಷ್ಟು ಚೆನ್ನಾಗಿರೋ ರೋಸ್, ಅಂದರೆ ಕೆಲವೊಂದು ವೆಲ್ವೆಟ್ ರೋಸ್ ಕೂಡ ಇದೆ ಇಲ್ಲಿ. ಇದು ನನ್ನ ಮಗಳಂತೂ ಸಿಕ್ಕಿದ ಕಡೆ ಎಲ್ಲ ಪೋಸ್ ಕೊಟ್ಕೊಂಡು ಫೋಟೋಸ್ ತೆಗಿ ಅಂತ ತೆಗೆಸ್ಕೊತಾ ಇದ್ಲು. ಕೆಲವೊಂದು ಫೋಟೋಸ್ ಅವಳು ಕೂಡ ತೆಗೆದಿದ್ಲು, ಮೊಬೈಲ್ ಇಟ್ಕೊಂಡು ನಾನು ತೆಗಿತೀನಿ ಅಂತ. ತುಂಬ ಚೆನ್ನಾಗಿದೆ ರೋಸಸ್ ನೋಡೋದಕ್ಕೆ. ಅಂದರೆ ಕೆಲವೊಂದು ಸತಿ ತುಂಬ ನೋಡಿ ಸಾಕು ಹೋಗೋಣ ಅನಿಸ್ಬಿಡತ್ತೆ. ಇದು ದೊಡ್ಡ ಗುಡ್ಡನ ಪೀಕ್ ಅಂತ ಹೇಳಿ, ಅದು ಕೂಡ ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ಅಲ್ಲಿಂದ ಅಂದರೆ ಬಂಡೆ ಒಂಥರ ಚೆನ್ನಾಗಿದೆ ಪ್ಲೇಸಲ್ಲಿ. ವಾಚ್ ಟವರ್ ಎಲ್ಲ ಇದೆ. ಸೊ ಅಲ್ಲೂ ಕೂಡ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನಾವು ಬೆಳಗ್ಗೆ ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಿದ್ದು ಅಂತ ಅನಿಸುತ್ತೆ ದೊಡ್ಡ ಗುಡ್ಡನ ಪೀಕು. ಯಾಕಂದರೆ ನಮಗೆ ಬಟಾನಿಕಲ್ ಗಾರ್ಡನ್ ಮತ್ತು ರೋಸ್ ಗಾರ್ಡನ್ ತಿರುಗೋದ್ರಲ್ಲೇ ಸುಮಾರು ಟೈಮ್ ಹಿಡಿದೋಯ್ತು. ನಾವು ಊಟಿಗೆ ತಲುಪಿದಾಗಲೇ ಒಂದು 10 o'clock ಆಗಿತ್ತು ಅನಿಸುತ್ತೆ. ಆಮೇಲೆ ಬಟಾನಿಕಲ್ ಗಾರ್ಡನ್ ಮುಗಿಸ್ಕೊಂಬರುವಾಗ 2 o'clock ಆಯಿತು. ಮತ್ತು ಪುನಃ ರೂಮಿಗೆ ಹೋಗಿ ಊಟ ಮಾಡಿರಲಿಲ್ಲ. ಸೊ ಬರ್ತಾ ಅಲ್ಲೇ ಗುಂಡ್ಲುಪೇಟೆಯಿಂದ ಇಡ್ಲಿ ಪಾರ್ಸೆಲ್ ತೊಗೊಂಡು ಬಂದಿದ್ವಿ. ಸೊ ಅದನ್ನೇ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ರೋಸ್ ಗಾರ್ಡನಿಗೆ ಹೋದ್ವಿ. ಸೊ ರೋಸ್ ಗಾರ್ಡನಲ್ಲೇ ಟೈಮ್ ಆಗೋಯಿತು. ಮತ್ತು 6 o'clock ಮೇಲೆ ಅಲ್ಲಿ ಯಾವುದೇ ವಿಸಿಟಿಂಗ್ ಪ್ಲೇಸಸ್ಗೆ ನಿಮಗೆ ಬಿಡೋದಿಲ್ಲ. ಸೊ ಹಾಗಾಗಿ ರೂಮಲ್ಲೇ ಉಳ್ಕೋಬೇಕಾಯ್ತು.
ಇದು ನೆಕ್ಸ್ಟ್ ಡೇ ನಾವು ಬೇಗ ಎದ್ದು ಊಟಿ ಲೇಕಿಗೆ ಹೋದ್ವಿ. ಇದು ಬರ್ತಾ ಪೈಕರ ಫಾಲ್ಸ್, ಅಂದರೆ ಊಟಿಯಿಂದ ವಾಪಸ್ಸು ಮನೆಗೆ ಬರಬೇಕಾದ್ರೆ ಆನ್ ದ ವೇಯಲ್ಲಿ ಸಿಗುತ್ತೆ. ಇದು ಕೂಡ ಅಷ್ಟೇ ಪೈನ್ ಫಾರೆಸ್ಟ್, ಇದು ಕೂಡ ಆನ್ ದ ವೇಯಲ್ಲೇ ನಮಗೆ ಸಿಗುತ್ತೆ. ಸೊ ಅಲ್ಲೂ ನಿಮಗೆ ಹೇಳಿದ್ನಲ್ಲ ಕುದುರೆ ಸಫಾರಿ ಇರುತ್ತೆ ಅಂತ. ಸೊ ಇದು ದೊಡ್ಡ ಗುಡ್ಡನ ಪೀಕ್ ಅಂತ ಹೇಳ್ತಾರೆ. ಸೊ ಅಲ್ಲಿದ್ದು ಇದು ಲೇಕ್ ಅದೇ, ಅಲ್ಲೂ ಕೂಡ ಅಷ್ಟೇ, ಲೇಕಲ್ಲೂ ಅಷ್ಟೇ. ಅದು ಟಿಕೆಟ್ ತೊಗೊಳೋದಕ್ಕೆ ಒಂದು ಕ್ಯೂ ಅಂತ ಹೇಳಿದ್ರೆ ತುಂಬ ಕ್ಯೂ, ಒಂದೊಂದು ಗಂಟೆ ಕಾಯಬೇಕಾದೆ, ಬೇಜಾರು. ಸೊ ಇಲ್ಲಿ ನಿಮಗೆ ಡ್ರಾಫ್ಟಿಂಗ್ ಕೂಡ ಸಿಗುತ್ತೆ, ಅಂದರೆ ಇಬ್ಬರು ಕುತ್ಕೊಂಡು ಸೈಕ್ಲಿಂಗ್ ಮಾಡೋ ಅಂಥ ಬೋಟ್ ಕೂಡ ಸಿಗುತ್ತೆ, ಪೆಡ್ಲಿಂಗ್ ಮಾಡ್ಕೊಂಡು ಹೋಗೋ ಅಂಥದ್ದು. ಸೊ ನಾವು ಅದಕ್ಕೆ ಹೋಗಲಿಲ್ಲ, ನಾವು ಬೋಟಿಂಗಿಗೆ ಹೋದ್ವಿ. ಸೊ ಇದು ಅಷ್ಟೇ 8 ಜನಕ್ಕೆ 16 ಜನಕ್ಕೆ ಅಂತ ಏನೋ ಇರುತ್ತೆ. ನಾವು 4 ಜನ ಇದ್ವಿ, ಮತ್ತು ಯಾರೋ ಇನ್ನೊಬ್ಬರು 4 ಜನ ಇದ್ವಿ. ಸೊ ಹಾಗೆ 8 ಜನ ಒಟ್ಟಿಗೆ ಮಾತಾಡಿಕೊಂಡು ಒಂದು ಬೋಟಲ್ಲಿ ಹೋದ್ವಿ. ಸೊ ಒಂದು ರೌಂಡ್ ಫುಲ್ಲು ಕರ್ಕೊಂಡು ಬರ್ತಾರೆ, ಚೆನ್ನಾಗಿರುತ್ತೆ ಒಂಥರ ಬೋಟಿಂಗು. ಇದು ದೊಡ್ಡ ಗುಡ್ಡನ ಪೀಕಿಂದ ತೆಗೆದಿರ್ತಕ್ಕಂತಹ, ಮೇಲಿನ ತೆಗೆದಿರ್ತಕ್ಕಂತಹ ವ್ಯೂಸು ಚೆನ್ನಾಗಿದೆ. ಇದು ಅದೇ ಪೈಕರ ಫಾಲ್ಸ್ ಅಂತ ಹೇಳಿದ್ನಲ್ಲ, ಇದು ಕೂಡ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಬಟ್ ನಮಗೆ ಅದು ಆಲ್ರೆಡಿ ಸ್ವಲ್ಪ ಸುಸ್ತಾಗಿಬಿಟ್ಟಿತ್ತು ಎಲ್ಲ. ಆಮೇಲೆ ಈ ಫಾಲ್ಸ್ ನೋಡಿದಾಗ ಒಂಥರ ಖುಷಿ ಆಯಿತು, ಚೆನ್ನಾಗಿದೆ. ಇದು ಟೀ ಫ್ಯಾಕ್ಟ್ರಿ ಹತ್ರ ಅದೇ ಗೇಮಿಂಗ್ ಝೋನ್ ಅಂತ ಹೇಳಿದ್ನಲ್ಲ, ಅಲ್ಲಿ ನನ್ನ ಮಗಳು, ಅವಳಿಗೆ ಬರೀ ಟ್ರ್ಯಾಂಕ್ವಲಿನ್ ಅಷ್ಟೇ ಆಡೋಕ್ಕಾಗಿದ್ದು, ಅದೇ ಬೇರೆ ಯಾವುದೋ ಅವಳು ಹೈಟ್ ಇಲ್ಲ ಅಂತ ಹೇಳಿ ಆಡೋಕ್ಕೆ ಬಿಡಲಿಲ್ಲ ಅವಳನ್ನ. ಸೊ ಇದು ನೋಡಿ, ಇದು ಪೈಕರ ಫಾಲ್ಸ್ದೇ ಒಂದು ಫೋಟೋಸು. ಸೊ ಇಷ್ಟು ನೋಡಿಕೊಂಡು ವಾಪಸ್ ಬಂದ್ವಿ. ವಾಪಸ್ ಬರಬೇಕಾದ್ರೆ ನಮಗೆ ಇದು ಕಾಡೆಮ್ಮೆ, ಬೈಸನ್ ಅಂತ ಹೇಳ್ತೀವಿ. ಸೊ ಇದು ಸಡನ್ನಾಗಿ ನಮಗೆ ದೂರದಿಂದ ನೋಡೋದಕ್ಕೆ ಆನೆ ಥರ ಕಾಣಿಸುತ್ತೆ, ಬಟ್ ಹತ್ತಿರ ಬಂದಾಗಲೇ ಗೊತ್ತಾಗಿದ್ದು ಇದು ಆನೆ ಅಲ್ಲ, ಕಾಡೆಮ್ಮೆ ಅಂತ. ತುಂಬ ಹತ್ತಿರದಲ್ಲಿತ್ತು, ನಮ್ಮದು ವೆಹಿಕಲಿಗೆ ತುಂಬ ಹತ್ತಿರದಲ್ಲಿತ್ತು.